ಪೂಂಚ್ ದುರಂತದಲ್ಲಿ 5 ಯೋಧರು ಹುತಾತ್ಮರಾಗಿದ್ರು. ನಿನ್ನೆ ಈ ಘಟನೆ ನಡೆದಿದ್ದು ರಾಜ್ಯದ 3 ಯೋಧರು ದುರ್ಮರಣವನ್ನಪ್ಪಿದ್ರು. ರಾಜ್ಯಕ್ಕೆ ಹುತಾತ್ಮ ಯೋಧರ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಈಗಾಗಲೇ ಮಹಾರಾಷ್ಟ್ರಕ್ಕೆ ಪಾರ್ಥಿವ ಶರೀರ ಆಗಮಿಸಿದ್ದು ನಾಳೆ ಮಧ್ಯರಾತ್ರಿ 3 ಗಂಟೆಗೆ ಉಡುಪಿಯ ಅನೂಪ್ ಪೂಜಾರಿ ಮತ್ತು ಬೆಳಗಾವಿಯ ಪಂತ ಬಾಳೆಕುಂದ್ರಿಯ ದಯಾನಂದ, ಬಾಗಲಕೋಟೆ ಮಹಾಲಿಂಗಪುರದ ಮಹೇಶ್ ಪಾರ್ಥಿವ ಶರೀರ ಇಂದು ರಾತ್ರಿ 3 ಗಂಟೆಗೆ ಮಧ್ಯರಾತ್ರಿ ಆಗಮಿಸಲಿದ್ದು ನಾಳೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ದೀಪಕ್, ರಾಜ್ಯಕ್ಕೆ ಹುತಾತ್ಮ ಯೋಧರ ಪಾರ್ಥಿವ ಶರೀರ ಆಗಮಿಸ್ತಾ ಇದ್ದು ಎಷ್ಟೊತ್ತಿಗೆ ಬರ್ಬೋದು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಕಾವ್ಯ, ಒಟ್ಟು 5 ಯೋಧರ ಮೃತದೇಹಗಳು ಈಗಾಗಲೇ ಡೆಲ್ಲಿಯಿಂದ ಮಹಾರಾಷ್ಟ್ರಕ್ಕೆ ಬಂದಿದೆ. ಮಹಾರಾಷ್ಟ್ರದಲ್ಲಿ 2 ಯೋಧರ ಮೃತದೇಹಗಳನ್ನ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ಅಲ್ಲಿಂದ ಬೆಳಗಾವಿ ಮತ್ತು ಬಾಗಲಕೋಟೆಗೆ ಮೃತದೇಹಗಳ ರವಾನೆ ಮಾಡಿದ ನಂತರ ನೇರವಾಗಿ ಮಂಗಳೂರು ಏರ್ಪೋರ್ಟ್ಗೆ ವಿಶೇಷ ವಿಮಾನದ ಮೂಲಕ ಮೃತದೇಹವನ್ನ ತರಲಾಗ್ತದೆ. ಅಲ್ಲಿಂದ ಅನೂಪ್ ಪೂಜಾರಿ ಅವರ ಕುಟುಂಬದವರು ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ರಾತ್ರಿ 3-4 ಗಂಟೆಯ ಸುಮಾರಿಗೆ ಮೃತದೇಹ ಬಂದಿರೋದ್ರಿಂದ ಅದನ್ನ ಮತ್ತೆ ಮನೆಗೆ ತೆಗೆದುಕೊಂಡು ಹೋಗೋದಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನದ ತನಕ ಅಂತಿಮ ದರ್ಶನ, ಸಾರ್ವಜನಿಕ ದರ್ಶನ, ನಂತರ ಮೆರವಣಿಗೆಗಳು ಇರುವಂತಹ ಸಂದರ್ಭದಲ್ಲಿ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹವನ್ನ ಬೆಳಗಿನ ಜಾವದ ತನಕ ಇಡ್ತಾರೆ. ಬೆಳಗ್ಗೆ ಸುಮಾರು 7 ಗಂಟೆಗೆ ಮೃತದೇಹವನ್ನ ಉಡುಪಿಯಿಂದ ಕುಂದಾಪುರ ತಾಲೂಕಿನ ಕೋಟೇಶ್ವರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲೊಂದು 3-4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೆರವಣಿಗೆ, ನಂತರ ಮನೆಗೆ ಮೃತದೇಹದ ಹಸ್ತಾಂತರ, ಅಲ್ಲಿ ಅಂತಿಮ ವಿಧಿವಿಧಾನಗಳು ನಡೀತದೆ. ಸುಮಾರು 5,000 ಜನ ಸೇರುವ ನಿರೀಕ್ಷೆ ಇದೆ. ಹಾಗಾಗಿ ಸರ್ಕಾರಿ ಶಾಲೆಯ ಮೈದಾನ ಬೀಜಾಡಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅಲ್ಲಿಂದ ಸರ್ಕಾರ ಒಂದು ಜಮೀನಿದೆ ಬೀಜಾಡಿ ಬೀಚ್ ನ ಸಮೀಪ, ಅಲ್ಲಿ ಮೃತದೇಹದ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಈ ತರದ ಒಂದು ಶೆಡ್ಯೂಲ್ ಅನ್ನ ಕುಟುಂಬಸ್ಥರು ಮತ್ತು ಆಪ್ತರು ಮಾಡ್ಕೊಂಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ದೀಪಕ್ ಡೀಟೇಲ್ಸ್ಗಾಗಿ.